Hi, hello, welcome back to my another new vlog, guys. ಹನುಮಾನ್ ಭಕ್ತ ಕಲಾ ಹೋಗ್ಸಕ್ಕಾಗಲ್ಲ. ಗಾಯ್ಸ್ ಬನ್ನಿ ಇವತ್ತಿನ ವ್ಲಾಗ್ ಎಲ್ಲೋ ತಂದೆ ನೀನು ನನಗೂ ಗೊತ್ತಿಲ್ಲ. ಮನೆ ಹತ್ರ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. 7 ಗಂಟೆ ಇನ್ನೂ ಇದಕ್ಕೆ ಬೇರೆ ಹೋಗ್ಬೇಕು. ಇವಾಗ ಹಾಸ್ಪಿಟ್ಲ್ ಹತ್ರ ಬ್ಲಡ್ ಚೆಕಪ್ಗೆ ಸುಮ್ಮನೆ ವರ್ಷಕ್ಕೊಂದ್ಸಲಿ ಮಾಡಿಸ್ಬೇಕಲ್ಲ. ಅದು ಮೊನ್ನೆ ಹೇಳಿದ್ದೆ, ಇವತ್ತು ಬಾ ಅಂದಿದ್ದ. ಮೊನ್ನೆ 7:30 ಬರ್ತಾರಂತೆ. ಇನ್ನು 7:30ಗೆ ಅರ್ಧ ಗಂಟೆ ಐತೆ. ಅದಕ್ಕೆ ಅಲ್ಲಿ ಗಂಟೆ ಅಷ್ಟೊತ್ತು ಕಾಲಿಗೆ ಸೈಕಲ್ ಹಾಕೊಂಡು ಹೋಗ್ಬಿಡೋಣ. ವಾಕಿಂಗ್ ಮಾಡೋಕ್ಕಾಗಿಲ್ಲ ಅಂದ್ರೂ ಅದು ಆಗ್ಬಿಡುತ್ತಲ್ಲ. ಆಮೇಲೆ 8 ಗಂಟೆಗೆ ಇನ್ನೊಂದು ಹಿಂದೂ ಸಮಾವೇಶ ಒಂದೈತೆ, ಅಲ್ಗೋಬೇಕು. ಬನ್ನಿ, ಅದಕ್ಕೆ ಇವತ್ತು ಫುಲ್ ರೆಡಿಯಾಗೇ ಬಂದ್ಬಿಟ್ಟಿದ್ದೀನಿ. ಆಲ್ರೆಡಿ ಫ್ರೆಶ್ ಅಪ್ ಆಗಿ ರೆಡಿಯಾಗೆ ಇಳಿತಾ ಇದ್ದೀನಿ ಮನೆಯಿಂದ ಆಚೆ 7 ಗಂಟೆಗೆ. ಬನ್ನಿ ಗೈಸ್, ಎಲ್ಲೆಲ್ಲಿ ಹೋಗ್ತೀನಿ ನೋಡೋಣ. ಗಾಯ್ಸ್ ಇಲ್ಲಿ ಗ್ರೌಂಡ್ವರೆಗೂ ಬಂದು ವಾಪಸ್ ಹೋಗ್ತಾ ಇದ್ದೀನಪ್ಪ. ಇಲ್ಲಿ ಬಂದೆ, ಒಂದು ಸಿಕ್ಬಿಟ್ಟ. ಬಾರಪ್ಪ ಇವಾಗ ಬೇಗ ಸ್ವಲ್ಪ ಕೆಲ್ಸಗಳು ಅವೆ ಅಂದ್ಬಿಟ್ಟು ತಗೊಂಡು ಹೋಗ್ತಾವನೆ. ಡಾಕ್ಟ್ರು ಹಾಸ್ಪಿಟ್ಲು ಇನ್ನೂ ತೆಗ್ದಿಲ್ಲ. 7:20, ಇನ್ನೂ 10 ನಿಮಿಷ ಐತೆ. ಏನು ಮಾಡೋದು, ಬರ್ರಿ ನೋಡೋಣ. ಆಮೇಲೆ ಇದು ಮುಗಿಸ್ಕೊಂಡು ಬರಬೇಕಾದ್ರೆ ಇನ್ನೂ ಅವ್ನು ಬಂದಿರೋಲ್ಲ. ಹೆಂಗೋ ಲೈಟಾಗಿ ಬರೀ ಎಕ್ಸಸೈಸ್ ಮಾಡೋಣ ಅಂತ ಬಂದೆ. ಎಕ್ಸಸೈಸು ಆಗಿಲ್ಲ, ಬರೀ ಸೈಕ್ಲಿಂಗ್ ಐತೆ. ಅದೇ ಸೈಕಲ್ ಇರೋದಕ್ಕೆ ಇದೊಂದು ಬೆನಿಫಿಟ್ ಅಪ್ಪ. ಏನು ಮಾಡಿಲ್ಲ ಅಂದರೂ ಸುಮ್ಮನೆ ಸೈಕಲ್ ಹಾಕೊಂಬಂದರೆ ಸಾಕು, ಅದೇ ಸ್ವಲ್ಪ ವರ್ಕೌಟ್ ಆದಂಗೆ ಆಗುತ್ತೆ. ನೋಡ್ರಿ, ಲೆಗ್ಗೆಲ್ಲ ಫ್ರೀ ಆಯಿತು. ಬ್ಯಾಕು ಸ್ವಲ್ಪ ಸ್ಟ್ರೆಚ್ ಆಗಿರುತ್ತೆ, ಹಿಂಗೆ ಬೆಂಡಾಗಿ ತುಳಿಬೇಕಾದ್ರೆ. ಲೋಯರ್ ಆ್ಯಪ್ಸ್ಗೂ ಬೀಳ್ತಾ ಇರುತ್ತೆ, ಆ ಥರ. ಅಷ್ಟೇ, ಸೈಕ್ಲಿಂಗೇ ಗಟ್ಟಿ. ಇಲ್ಲ ಮನೆಗೆ ಹೋದ್ಮೇಲೆ ಸ್ವಲ್ಪ ಲೈಟಾಗಿ ಮಾಡ್ಕೋಣ. ಮನೆಗೆ ಹೋಗೋಣಪ್ಪ. ಅಡಿ ಬಿದ್ದೋತಾ ಇದ್ದೆ ನೋಡ. 7:30ಗೆ ತೆಗಿತೀನಿ ಅಂದ ನನ್ನ ಮಗ. ಇನ್ನೇನು ಮೆಡಿಕಲ್ಲು ತೆಗ್ದಿಲ್ಲ, ಏನೂ ತೆಗ್ದಿಲ್ಲಪ್ಪ. ಗಾಯ್ಸ್ ಬನ್ನಿ, ಇವಾಗೆ RSS ಎಲ್ಲ ಮುಗಿಸ್ಕೊಂಬಂದೆ. ಮೇಲೆಗಡೆ ಎಕ್ಸಸೈಸ್ ಮಾಡ್ಕೊಂಡು ಮನೆಗೆ ಬಂದೆ. ಇವಾಗ ಟಿಫನ್ ಓಟ್ಸ್ ತಿನ್ಕೊಂಡು ಹೊಡ್ತಾ ಇರೋದೇನಪ್ಪ. ನಮ್ಮ ಮನೆಗೆಲ್ಲ ಹೋಗೋರೆ, ಅವ್ರು ದೇವನಹಳ್ಳಿಗೆ ಹೋಗೋರಪ್ಪ ಹೋಟ್ಲುಗಳಿಗೆ ಟಿಫನ್ ಮಾಡೋಕ್ಕ. ಮಿಲ್ಟ್ರಿ ಹೋಟ್ಲು ಮಟನ್ ತಿನ್ನೋಕ್ಕೆ. ಬನ್ನಿ ನಾವು ತಿನ್ಕೊಂಡು ಓಟ್ಸು ಹೊರಡೋಣ. ಛತ್ರಪತಿ ಶಿವಾಜಿ ಮಹಾರಾಜ್ ಅವರು ನಿನ್ನೆ ಪಟ್ಟಾಭಿಷೇಕ ಆಗಿದ್ದ ದಿವಸ, ಅದಕ್ಕೆ ಅದನ್ನು ಇವತ್ತು ಇಲ್ಲಿ ನಾವು ಆಚರಣೆ ಮಾಡಿದ್ದೀರಿ. ಅಷ್ಟು ತಿನ್ಕೊಂಡು ಹೊಡೋದೆ. ಹೆಂಗ ಏನು? ಹಾಂ ಹಾಂ, ಅದು ಬೇಡ ಅಂತ ಡ್ಯಾಡಿ ಗುರಿ ಗಮ್ ಥರ ಕೇಳ್ತು. ಗಮ್ಮು ನೋಡಿ ಗೈಸ್, ನನ್ನ ಮಗ ಏನೋ ನಾ ಬೇಕು ಅಂದರೆ ಓಡ್ ಬಂದ್ಬಿಡ್ತಾನೆ, ಕಳ್ಳ ನನ್ನ ಮಗ ಅವನು. ಹಾಂ, ಏಯ್ ಬಾ ನಡಿ. ಎಣ್ಣೆ ಐತೆ. ಹಾಂ, ಅಲ್ಲಿ ಕಂಡೆ ಅಂಗಡಿಯಾಗ. ಸುಮ್ಮನೆ ಯಾಕ ಕಡ್ಡಿ ಮರ್ತೋಗ್ಬಿಟ್ಟೆ. ಗಾಯ್ಸ್ ಇವಾಗ ಸ್ನಾನ ಮಾಡ್ಕೊಂಡು ಬಂದು ಊಟ ಮಾಡುವ ಸಮಯ. ಹಾ, ಹ್ಞೂ, ನೀನೇ ಇಕ್ಕೋ. ಮೊಟ್ಟೆ ಮತ್ತು ಚಪಾತಿ ಗಾಯ್ಸ್.
ನೋಡ್ರಿ ಫೋಟೋಗಳೆಲ್ಲ ಹಾಕೋರಪ್ಪ, ಎಲ್ಲ ಫ್ರೇಮ್ಗಳು ಹಾಕೋರ. ನನ್ನ ರೂಮ್ಗೆ ಹಾಕಿಲ್ಲ ಗಣೇಶ್ ನೀಡಕ್ಕೆ. ಎಲ್ಲ ರೂಮ್ಗಳು ಗಣೇಶ ಅವೇ, ನನ್ನ ರೂಮಾಗೆ ಇಲ್ಲ ಗೈಸ್. ಹಾ ಯಾವುದು ಇಲ್ಲ ಐತಲ್ಲ, ಹ್ಞೂ ಇದಾಕಬೇಕು ಗೈಸ್ ನನ್ನ ರೂಮ್ಗೆ. ಹಾಂ ಅಷ್ಟೇ ಗೈಸ್, ಬನ್ನಿ ಊಟ ಮಾಡೋಣ, ಬರ್ರಿ ಊಟ ಮಾಡೋಣ. ಆಯ್ತು ಗಾಯ್ಸ್, ಇವಾಗ ಊಟ ಎಲ್ಲ ಮುಗಿಸಿ ಬೇಡ ಓಟ್ಸೆಲ್ಲ ರೆಡಿ ಮಾಡಿ ಫ್ರಿಜ್ ತೆಗಿ ಮಗನೆ. ಓಟ್ಸ್ ಎಲ್ಲ ರೆಡಿ ಮಾಡಿ ಇವಾಗ ಫ್ರಿಜ್ಜಲ್ಲಿ ಇಡ್ತಾ ಇದ್ದೀರಿ ಗಾಯ್ಸ್. ಹಾಂ ಬಿಡ ಒಂದು ನಿಮಿಷ ಗಾಯ್ಸ್. ಸಾಂಬ್ರಾಟು ಕೆಳಗಡೆ ಮಾಡ್ಕೊಳಕ್ಕೆ ಬೆಡ್ಶೀಟ್ ಎತ್ಕೊಂಡು ಹೋಗಿ ಬಂದಾನೆ ಕಳ್ಳ ಮಗ. ಕೆಳಗಡೆ ಮಾಡ್ಕೊಳಕ್ಕೆ. ಹ್ಞೂ ಅಲ್ಲಿ ಮಳೆ ಹೊಡ್ತಾರಲ್ಲ, ತಡಿ ಅಲ್ಲ, ಆಮೇಲೆ ಕಸ ಹೊಡೆದು ಎತ್ತಿಕ್ತೀನಿ ನಾನು. ಬಾ ಆಮೇಲೆ ಹೊಡಿತೀನಿ, ಎತ್ಕೊಂಡು ಹೋಗೋ. ಬಾಯ್ ಮಾಡು ಪಪ್ಪಗಾಗಿ ಕೊಡು ಬೇಗ. ಬಾ, ವಿಡಿಯೋ ಜಾಸ್ತಿ ಉದ್ದ ಗೊತ್ತೈತೆ. ಅಯ್ಯಯ್ಯಪ್ಪ, ಬಾ 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 ಬೇಗ ಬಾ, ಹೊಡ ಬಾ ಮೆಲ್ಲಿಗೆ, ಬಡಿಯಂಗೇನಪ್ಪ. ಬಾ ಬೇಗ, ಬತ್ತೀಯ ಇಲ್ಲ? ಹಾ ಬರಲ್ಲ? ಓಕೆ ಗೈಸ್, ಅವ್ನು ಬರ್ತಾ ಇಲ್ಲ, ಎತ್ಕೊಂಡು ಹೋಗ್ಲಿ ಒಂದು ಬೆಡ್ಶೀಟು ತಗೋ ನೋಡಿ. ಓಕೆ ಬಾಯ್ ಬಾಯ್. ಸಿಯೋ ಈ ಕಡೆ ಬಾಯ್, ಗುಡ್ ನೈಟ್. ನೆಕ್ಸ್ಟ್ ಯಾವಾಗ ಬರೋದು ನೀನು? ಹಾಂ ರಜಾ ಬಂದಾಗ ಮಾತ್ರ ಬರೋದು. ಓಕೆ ಬಾಯ್ ಬಾಯ್.